ಹೈ ಗ್ಯಾಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಒಬ್ಬರು ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಮಹಿಳೆಯರಿಗೆ ಬ್ರೌನ್ ಡಿಸ್ಚಾರ್ಜ್ ಯಾಕಾಗುತ್ತೆ ಅಂತ ನೋಡೋಣ. ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಬ್ರೌನ್ ಡಿಸ್ಚಾರ್ಜ್ ಆದ್ರೆ ಮಿಸ್ಕ್ಯಾರೇಜ್ ಆಗುತ್ತಾ ಅಥವಾ ಬೇಬಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ, ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಸುಮಾರು ಗೊಂದಲಗಳಿರುತ್ತೆ. ಬ್ರೌನ್ ಡಿಸ್ಚಾರ್ಜ್ ಅನ್ನೋದು ಯಾವಾಗ ಆಗುತ್ತೆ, ಯಾಕಾಗುತ್ತೆ, ಮತ್ತೆ ಇದಕ್ಕೆ ರೀಸನ್ ಏನು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಹಿಂದೆನೂ ಕೂಡ ಬ್ರೌನ್ ಡಿಸ್ಚಾರ್ಜ್ ಆಗ್ತಿರುತ್ತೆ. ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಸರಿಯಾದ ರೀತಿನಲ್ಲಿ ರೆಗ್ಯುಲರ್ ಪೀರಿಯಡ್ಸ್ ಇರೋದಾದ್ರೆ ಅಂತವ್ರಿಗೆ ಬ್ರೌನ್ ಡಿಸ್ಚಾರ್ಜ್ ಇರೋದಿಲ್ಲ. ರೆಗ್ಯುಲರ್ ಪೀರಿಯಡ್ಸ್ ಇರೋದ್ರಿಂದ ನಾರ್ಮಲ್ ಆಗಿ ಅವ್ರಿಗೆ ಹೇಗ್ ಬ್ಲೀಡ್ ಆಗ್ಬೇಕು ಹಾಗೆ ಬ್ಲೀಡ್ ಆಗುತ್ತೆ. ಒಂದ್ ವೇಳೆ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಇನ್ನೇನು ಒಂದ್ ವಾರದಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ಅನ್ನೋ ಟೈಮಲ್ಲಿ ಪೀರಿಯಡ್ ಆಗೋ ಟೈಮ್ಗೆ ಲೈಟ್ ಆಗಿ ಹೊಟ್ಟೆ ನೋವಿರುತ್ತೆ. ಪೀರಿಯಡ್ಸ್ ಆಗೋದಿಲ್ಲ ಆದ್ರೆ ಲೈಟ್ ಆಗಿ ಬ್ರೌನ್ ಡಿಸ್ಚಾರ್ಜ್ ಆಗಿರುತ್ತೆ. ಇದು ಕೂಡ ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಇದು ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೂ ಕೂಡ ಬ್ರೌನ್ ಡಿಸ್ಚಾರ್ಜ್ ಆಗುತ್ತೆ, ಪ್ರೆಗ್ನೆನ್ಸಿ ಆದ್ಮೇಲೂ ಕೂಡ ಆಗುತ್ತೆ. ಕೆಲವರಿಗೆ ಥ್ರೂ ಔಟ್ ಪ್ರೆಗ್ನೆಂಟ್ 1 ಮಂತ್ ಇಂದ 9 ಮಂತ್ ವರೆಗೂ ಸ್ವಲ್ಪನೇ ಆಗಾಗ ಡಿಸ್ಚಾರ್ಜ್ ಆಗ್ತಿರುತ್ತೆ. ಯಾಕಾಗುತ್ತೆ ಅಂತ ಕೇಳೋದಾದ್ರೆ ತುಂಬಾ ಜಾಸ್ತಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ವೇರಿಯೇಷನ್ಸ್ ಆಗೋದ್ರಿಂದ, ಹಾಗೆ ಪ್ರೆಗ್ನೆನ್ಸಿನಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಯೂಟ್ರಸ್ ಅಲ್ಲಿ ಸ್ಟಾಕ್ ಇರುವಂತ ಓಲ್ಡ್ ಬ್ಲಡ್ ಡಿಸ್ಚಾರ್ಜ್ ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಟೈಮಲ್ಲಿ ಕೂಡ ಇನ್ನೇನ್ ನಿಮ್ಗೊಂದು 15 ಡೇಸ್ ಅಥವಾ 16 ಡೇಸ್ ಅಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅನ್ನೋ ಟೈಮಲ್ಲಿ ಸ್ಪಾಟಿಂಗ್ ಆಗುತ್ತೆ. ಅದನ್ನ ಬ್ಲೀಡಿಂಗ್ ಅಂತ ಕೂಡ ಲೆಕ್ಕ ಕನ್ಸಿಡರ್ ಮಾಡಲ್ಲ, ಪೀರಿಯಡ್ಸ್ ಅಂತಾನೂ ಕೂಡ ಕನ್ಸಿಡರ್ ಮಾಡೋದಿಲ್ಲ. ಸ್ಪಾಟಿಂಗ್ ಅಥವಾ ಡ್ರಾಪ್ಸ್ ಅಷ್ಟೇನೆ. ಅದು ಆ ಸ್ಪಾಟಿಂಗ್ ಬಂದು ಒಂದಿನ ಇರುತ್ತೆ, ಆಗಾಗ ಸ್ವಲ್ಪ ಬಂದು ಹೋಗ್ಬಿಡುತ್ತೆ ಅಷ್ಟೇನೆ. ಅದು ಓಲ್ಡ್ ಬ್ಲಡ್ ಸ್ಮೆಲ್ ಕೂಡ ಇರುತ್ತೆ, ತುಂಬಾ ಬ್ರೌನ್ ಕಲರ್ ಆಗಿರುತ್ತೆ. ಇದು ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಟೈಮಲ್ಲಿ ಆಗುತ್ತೆ. ಪ್ರೆಗ್ನೆಂಟ್ ಆದ್ಮೇಲೆ ಅದೇ ತರ ಸ್ಪಾಟಿಂಗ್ ಇರೋರು ಪ್ರೆಗ್ನೆಂಟ್ ಕನ್ಫರ್ಮ್ ಆಯ್ತು ಅಂದ್ರೆ ಈ ತರ ಸ್ಪಾಟಿಂಗ್ ಆಗೋದು ಎಲ್ಲರಿಗೂ ಆಗ್ಬೇಕು ಅಂತ ಏನಿಲ್ಲ. ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. 3 ಮಂತ್ಸ್ ವರ್ಗೂ ಏನಾಗುತ್ತೆ ಅಂದ್ರೆ ನೀವು ಪೀರಿಯಡ್ ಆಗ್ತಿರೋ ಟೈಮ್ಗೆ ಪ್ರೆಗ್ನೆನ್ಸಿನಲ್ಲಿ ಪೀರಿಯಡ್ ಯಾವ ಡೇಟ್ಗೆ ಹಾಕ್ತಿದ್ರೋ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸ್ಪಾಟಿಂಗ್ ಆಗುತ್ತೆ, ಲೈಟ್ ಆಗಿ ಬ್ರೌನ್ ಡಿಸ್ಚಾರ್ಜ್ ಆಗುತ್ತೆ. ಇದರಿಂದ ಕೆಲವರು ಭಯ ಪಡ್ತಾರೆ. ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಹೊಟ್ಟೆ ಒಳಗಡೆ ಇರುವಂತ ಬೇಬಿಗಾಗಿರ್ಬೋದು ಯಾವುದೇ ತರದ ತೊಂದರೆ ಇಲ್ಲ. ನಿಮ್ಮ 1 ಮಂತ್ ಇಂದ 9 ಮಂತ್ ವರೆಗೂ ಈ ಸ್ಪಾಟಿಂಗ್ ಆಗಾಗ ಇದ್ದೇ ಇರುತ್ತೆ. ಇದರಿಂದಾಗಿ ಬೇಬಿ ಡೆವಲಪ್ಮೆಂಟ್ ಆಗ್ಬೋದು, ನಿಮ್ಮ ಹೆಲ್ತ್ ಆಗ್ಬೋದು ಯಾವುದೇ ತರದ ತೊಂದರೆ ಆಗೋದಿಲ್ಲ. ಕೆಲವರು ಈ ತರ ಬ್ರೌನ್ ಡಿಸ್ಚಾರ್ಜ್ ಆದಾಗ ನಾರ್ಮಲ್ ಪೀರಿಯಡ್ ಆಗಿದೆ ಅಂತ ಅನ್ಕೊಂತಾರೆ, ಇನ್ ಕೆಲವರು ಮಿಸ್ಕ್ಯಾರೇಜ್ ಆಗಿದೆ ಅಂತಾನು ಅನ್ಕೊಳ್ತಾರೆ. ಬ್ಲಡ್ ನೋಡ್ತಿದ್ದಂಗೆನೆ ಬೇಬಿಗೆ ಏನೋ ಆಗ್ಬಿಟ್ಟಿದೆ, ಏನೋ ಸಮಸ್ಯೆ ಇದೆ ಅಂತ ಅನ್ಕೊಳ್ತೀರಾ. ಸೊ ಹೀಗಾಗಿ ಭಯ ಪಡುವಂತದ್ದು ಏನು ಬೇಕಾಗಿಲ್ಲ. ಇದು ಏನಂದ್ರೆ ಯೂಟ್ರಸ್ ಅಲ್ಲಿರುವಂತಹ ಬ್ಯಾಡ್ ಬ್ಲಡ್ ಎಲ್ಲ ಹೋಗ್ತಿರುತ್ತೆ ಅಷ್ಟೇನೆ ಸ್ಪಾಟಿಂಗ್ ರೂಪದಲ್ಲಿ. ಇದರಿಂದ ಯೂಟ್ರಸ್ ಇನ್ಫೆಕ್ಷನ್, ವೆಜೈನಲ್ ಇನ್ಫೆಕ್ಷನ್ ಆಗದೆ ಇರೋ ರೀತಿ ಕಾಪಾಡ್ಕೊಳ್ಳುತ್ತೆ. ಇದು ನಿಮ್ಗೆ ತುಂಬಾನೇ ಒಳ್ಳೇದು. ಇದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಯಾವಾಗ ಹೆದರ್ಕೊಳ್ಬೇಕು ಅಂತ ಹೇಳಿದ್ರೆ, ಇದು ನಿಮ್ಗೆ ಬ್ರೌನ್ ಡಿಸ್ಚಾರ್ಜ್ ಆಗಿ ನಿಮ್ಗೆ ರೆಡ್ ಡಿಸ್ಚಾರ್ಜ್ ತುಂಬಾ ಜಾಸ್ತಿ ಆದಾಗ ನೀವು ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ಗೆ ತೋರಿಸ್ಕೋಬೇಕಾಗುತ್ತೆ. ನಿಮ್ಗೆ ಬ್ರೌನ್ ಬ್ಲೀಡಿಂಗ್ ಆಗಿ ಜಸ್ಟ್ ನಿಮ್ಗೆ ನೋಡೋದಕ್ಕೆ ಒಂದ್ ಸ್ವಲ್ಪ ಸ್ಪಾಟಿಂಗ್ ತರ ಇದೆ, ಒಂದ್ ಸ್ವಲ್ಪ ಡ್ರಾಪ್ಸ್ ತರ ಇದೆ ಅಂತ ಹೇಳಿದಾಗ ನಂತರ ಅದು ನಾರ್ಮಲ್ ಆಗಿ ನಿಮ್ ಪೇನ್ ಎಲ್ಲ ಕಡಿಮೆ ಆದಾಗ ಸ್ಪಾಟಿಂಗ್ ಕೂಡ ಕಡಿಮೆ ಆಯ್ತು ಅಂದ್ರೆ ಕೆಲವರಿಗೆ 3 ಡೇಸ್ ಇರುತ್ತೆ, ಕೆಲವರಿಗೆ 1 ಡೇಸ್ ಇರುತ್ತೆ, ಇನ್ ಕೆಲವರಿಗೆ 1 ದಿನ ಬಿಟ್ಟು 1 ದಿನ ಇರುತ್ತೆ. ಇದು 3 ಡೇಸ್ ಗಿಂತ ಹೆಚ್ಚಾಗಿ ಬರೋದಿಲ್ಲ. ಹಾಗೇನಾದ್ರೂ ನಿಮ್ಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ಮನೇಲಿ ಇರಕ್ ಹೋಗ್ಬಾರ್ದು. ಮನೆ ಮದ್ದು ತಗೊಂಡ್ಬಿಟ್ಟು ಮನೇಲಿ ಇದ್ಬಿಡೋದು, ಇದನ್ನೆಲ್ಲ ಮಾಡಕ್ ಹೋಗ್ಬಿಡಿ. ಮೊದಲು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಜಸ್ಟ್ ಸ್ಪಾಟಿಂಗ್ ಇತ್ತು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಏನೂ ಇಲ್ಲ. ಅದನ್ನ ನೀವು ಹಾರ್ಮೋನ್ ವೇರಿಯೇಷನ್ಸ್ ಅಥವಾ ಓಲ್ಡ್ ಬ್ಲಡ್ ಹೋಗ್ತಿದೆ ಅಂತ ತಿಳ್ಕೊಬಹುದು. ಇಫ್ ಇನ್ ಕೇಸ್ ತುಂಬಾ ಜಾಸ್ತಿ ಹೋಗ್ತಿದೆ ಅಂತ ಹೇಳಿದಾಗ ನೀವು ಮನೇಲಿ ಇರಕ್ ಹೋಗ್ಬಿಡಿ, ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ಸ್ ಹೆಚ್ಚಾಗಿ ವೇರಿಯೇಷನ್ಸ್ ಆಗೋದ್ರಿಂದ ಏನ್ ಒಳ್ಳೇದ್ ನಡೆಯುತ್ತೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿರುವಂತ ಹಳೆ ರಕ್ತ, ನೀವು ಕನ್ಸೀವ್ ಆಗೋದಕ್ಕಿಂತ ಮುಂಚೆ ಪೀರಿಯಡ್ಸ್ ಕೆಲವರಿಗೆ 5 ಡೇಸ್ ಕಂಪ್ಲೀಟ್ ಆದ್ರೆ ಇನ್ ಕೆಲವರಿಗೆ 3 ಡೇಸ್ ಹೋಗುತ್ತೆ, 4 ಡೇಸ್ 5 ಡೇಸ್ಗೆಲ್ಲ ಒಂದ್ ಸ್ವಲ್ಪ ಹೋಗುತ್ತೆ, ಇನ್ ಕೆಲವರಿಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಆ ತರ ಹೋಗೋರ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಬ್ಲಡ್ ಬಂದು ಕ್ಲಾಟ್ ಆಗಿರುತ್ತೆ, ಅಂದ್ರೆ ಕಟ್ಕೊಂಡಿರುತ್ತೆ. ಇಂಪ್ಲಾಂಟೇಶನ್ ಟೈಮಲ್ಲಿ ಕೂಡ ಬ್ಲಡ್ ಬರುತ್ತೆ. ಇಂಪ್ಲಾಂಟೇಶನ್ ಅಂದ್ರೆ ಪ್ರೆಗ್ನೆನ್ಸಿ ಆದ್ಮೇಲೆ ಗರ್ಭ ಬಂದು ಮಗುವಾಗಿ ಪರಿವರ್ತನೆ ಆಗುವಾಗ ಗರ್ಭಕೋಶದ ಸುತ್ತ ಇರುವಂತ ಕೆಟ್ಟ ರಕ್ತಗಳು ಯೂಟ್ರಸ್ ಮುಖಾಂತರ ಹೊರಗಡೆ ಬಂದು ಸ್ಪಾಟಿಂಗ್ ಆಗಿ ಗೊತ್ತಾಗುತ್ತೆ, ನಮ್ಗೆ ಬ್ರೌನ್ ಡಿಸ್ಚಾರ್ಜ್ ಆಗುತ್ತೆ. ಇದನ್ನ ಇಂಪ್ಲಾಂಟೇಶನ್ ಅಂತ ಕರೆಯೋದು. ಆ ಟೈಮಲ್ಲಿ ಕೂಡ ಈ ತರ ಬರುವಂತ ಚಾನ್ಸಸ್ ಇರುತ್ತೆ. ಬ್ರೌನ್ ಆಗಿ ಬರ್ತಿದೆ ಅಂತ ಹೇಳಿದ್ರೆ ಅದು ಓಲ್ಡ್ ಬ್ಲಡ್, ಯಾಕಂತಂದ್ರೆ ಅದು ತುಂಬಾ ದಿನದಿಂದ ಶೇಖರಣೆ ಆಗಿ ಅದ್ರ ಕಲರೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಇದೇನಾದ್ರೂ ಹೊರಗಡೆ ಬರದೆ ಅಲ್ಲೇ ಉಳ್ಕೊಂತು ಅಂತ ಹೇಳಿದ್ರೆ ಚಾಕ್ಲೇಟ್ ಸಿಸ್ಟ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಆ ಬ್ರೌನ್ ಡಿಸ್ಚಾರ್ಜ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಚಾಕ್ಲೇಟ್ ಕಲರ್ ಅಲ್ಲಿ ಒಳಗಡೆ ದಪ್ಪ ನೀರ್ಗುಳ್ಳೆಗಳ ತರ ಆಗ್ಬಿಡುತ್ತೆ. ಇದು ಬಂದು ಗರ್ಭಕೋಶದಲ್ಲಿ ಆಗುವಂತ ಗುಳ್ಳೆ. ಆತರ ಏನಾದ್ರೂ ನಿಮ್ಗೆ ಗರ್ಭಕೋಶದಲ್ಲಿ ಗುಳ್ಳೆಗಳು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಆಗ ನೀವು ಸರಿಯಾಗಿರುವಂತ ಪ್ರೆಗ್ನೆನ್ಸಿನ ನೀವು ಲೀಡ್ ಮಾಡಕ್ ಆಗೋದಿಲ್ಲ, ಕಂಪ್ಲೀಟ್ ಮಾಡೋದಿಕ್ಕೆ ಆಗೋದಿಲ್ಲ. ನಿಮ್ಗೆ ಸ್ಕ್ಯಾನಿಂಗ್ ಮಾಡುವಾಗ್ಲೇ ನಿಮ್ಗೆ ತಿಳಿಸ್ಬಿಡ್ತಾರೆ ನಿಮ್ಗೆ
ನಿಮ್ಗೆ ಸಿಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆದಂತ ಸಪರೇಟ್ ಟ್ರೀಟ್ಮೆಂಟ್ ಇದೆ, ಸರ್ಜರೀಸ್ ಎಲ್ಲ ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿಗೆ ಮುಂಚೆ ಚಾಕ್ಲೇಟ್ ಸಿಸ್ಟ್ ಆಗಿರುತ್ತೆ, ಇನ್ ಕೆಲವರಿಗೆ ಪ್ರೆಗ್ನೆಂಟ್ ಆದ್ಮೇಲೆ ಆಗಿರುತ್ತೆ. ಈ ಒಂದು ಬ್ರೌನ್ ಡಿಸ್ಚಾರ್ಜ್ ಆಯ್ತು ಅಂದ್ರೆ ನೀವು ಆರಾಮಾಗಿ ಯಾವುದೇ ಸಿಸ್ಟ್ ಗಳು ಇರೋದಿಲ್ಲ ನಿಮ್ಗೆ. ಇದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ, ಯಾರು ಹೆದರ್ಕೊಳಕ್ ಹೋಗ್ಬೇಡಿ. ಒಂದ್ ವೇಳೆ ನಿಮ್ಗೆ ಈಗ ಆಗ್ತಿದೆ 7 ಮಂತ್ ಅಥವಾ 8 ಮಂತ್ ಅಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಆಗ್ಲೂ ಕೂಡ ನೀವು ಭಯ ಪಡೋದೇನ್ ಬೇಕಾಗಿಲ್ಲ. ನಿಮ್ ಬೇಬಿ ಸೇಫ್ ಆಗಿದೆ ಅಂತಾನೆ ಅರ್ಥ. ಮತ್ತೆ ಅದು ಓಲ್ಡ್ ಸ್ಟಾಕ್ ಬ್ಲಡ್ ಇರುತ್ತಲ್ಲ, ಅದು ಹೊರಗಡೆ ಬರ್ತಿದೆ ಅಂತ ಅರ್ಥ. ಸ್ಪಾಟಿಂಗ್ ಇದ್ರೆ ಓಕೆ, ತುಂಬಾ ಜಾಸ್ತಿ ಬ್ಲೀಡಿಂಗ್ ರೂಪದಲ್ಲಿ, ಪೀರಿಯಡ್ ರೂಪದಲ್ಲಿ ಇರಬಾರ್ದು ಅಷ್ಟೇನೆ. ಅಲ್ಲ ಡಾಕ್ಟರ್ಸ್ ಅಂದ್ರೆ ಹೆರಿಗೆ ಡಾಕ್ಟರ್ಸ್ ನೀವು ಪದೇ ಪದೇ ಚೇಂಜ್ ಮಾಡಕ್ ಹೋಗ್ಬಿಡಿ, ಒಂದೇ ಡಾಕ್ಟರ್ನೇ ಇಟ್ಕೊಳ್ಳಿ. ನಿಮ್ಗೂ ಕೂಡ ಕಂಫರ್ಟಬಲ್ ಇರುತ್ತೆ, ಏನೂ ತೊಂದರೆ ಇರೋದಿಲ್ಲ. ನಮಗ್ ಗೊತ್ತಿರೋ ಡಾಕ್ಟರ್ ಅಂತ ನಿಮ್ಗೂ ಒಂದ್ ಧೈರ್ಯ ಇರುತ್ತೆ. ಡಾಕ್ಟರ್ಸ್ ನ ಯಾಕೆ ಚೇಂಜ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದ್ ಡಾಕ್ಟರ್ ಇನ್ನೊಂದು ಡಾಕ್ಟರ್ಗೂ ಸ್ವಲ್ಪ ಮೆಡಿಸಿನ್ಸ್ ವೇರಿಯೇಷನ್ಸ್ ಇರುತ್ತೆ, ಹೀಗಾಗಿ ಒಂದೇ ಡಾಕ್ಟರ್ನೇ ನೀವು ನೋಡ್ಕೊಳ್ಳೋದು ಒಳ್ಳೇದಿರುತ್ತೆ. ಇನ್ನೊಂದ್ ಏನಂತಂದ್ರೆ ಬ್ರೌನ್ ಡಿಸ್ಚಾರ್ಜ್ ಆಗ್ತಿರುತ್ತಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಹೊಟ್ಟೆ ನೋವು ಇರುತ್ತೆ, ಕೆಳಭಾಗದಲ್ಲಿ ಹೊಟ್ಟೆ ನೋವು ಇರುತ್ತೆ. ನೀವು ಈ ಪ್ರೆಗ್ನೆನ್ಸಿ ಟೈಮ್ ಅನ್ನ ತುಂಬಾ ಸಂತೋಷವಾಗಿ ಕಳಿಬೇಕು ಅಂತ ಹೇಳಿದ್ರೆ ಕೆಲವೊಂದು ಈ ತರ ಆಗುತ್ತೆ. ನೀವು ನೆಗೆಟಿವ್ ಇರುತ್ತಲ್ಲ ಅದನ್ನ ನೀವು ಓವರ್ಕಮ್ ಮಾಡಿ, ಸ್ಪಾಟಿಂಗ್ ಇರುತ್ತಲ್ಲ ಅದು 3 ಮಂತ್ಸ್ 5 ಮಂತ್ಸ್ ವರೆಗೂ ಇರುತ್ತೆ. ನೀವೇನು ಹೆದರ್ಕೊಳ್ಬೇಕಾಗಿಲ್ಲ. ಚಾಕ್ಲೇಟ್ ಸಿಸ್ಟ್ ಇಂದ ಕೂಡ ನೀವು ಪಾರಾಗ್ಬೋದು. ಇದನ್ನ ನೀವು ಮಿಸ್ಕ್ಯಾರೇಜ್ ಆಗುತ್ತೆ ಅಥವಾ ಮಗು ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತ ಏನು ನೀವು ಅನ್ಕೊಳಕ್ ಹೋಗ್ಬಿಡಿ. ನಾನು ಈಗಾಗಲೇ ಹೇಳಿದ್ನಲ್ಲ, ಡ್ರಾಪ್ ಟೈಪ್ ಇತ್ತು ಅಂದ್ರೆ ನೋ ಪ್ರಾಬ್ಲಮ್. ಬ್ಲೀಡಿಂಗ್ ಆಯ್ತು ಅಂತ ಹೇಳಿದಾಗ ನೀವು ಖಂಡಿತ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ. ಈ ರೀತಿ ಬ್ರೌನ್ ಡಿಸ್ಚಾರ್ಜ್ ಆಗ್ತಿರೋರು ಹೆಚ್ಚಾಗಿ ಹಣ್ಣನ್ನ ಸೇವನೆ ಮಾಡಬೇಕು. ಮತ್ತೆ ವಿಟಮಿನ್ B6 ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನ ಡಾಕ್ಟರ್ ಹತ್ರ ಕೇಳಿ ನೀವು ತಗೊಳ್ಳಿ. ವಿಟಮಿನ್ ಸಿ ರಿಚ್ ಆಗಿರುವಂತ ಜ್ಯೂಸ್ಗಳು, ಜಿಂಕ್ ಟ್ಯಾಬ್ಲೆಟ್ ಆಗಿರ್ಬೋದು, ಐರನ್ ಕಂಟೆಂಟ್ ಇರುವಂತ ಟ್ಯಾಬ್ಲೆಟ್ ಆಗಿರ್ಬೋದು, ಎಲ್ಲವನ್ನು ತಗೊಳ್ಳಿ. ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಮತ್ತೆ ಯೂಟ್ರಸ್ ಕೂಡ ವೀಕ್ ಆಗದೆ ಇರೋ ರೀತಿ ಕಾಪಾಡ್ಕೊಳ್ಳುತ್ತೆ ಅಂತ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ. ಈ ಟ್ಯಾಬ್ಲೆಟ್ಸ್ ಎಲ್ಲರೂ ರೆಫರ್ ಮಾಡೇ ಮಾಡ್ತಾರೆ, ಅದನ್ನ ನೀವು ಮಿಸ್ ಮಾಡದೆ ತಗೊಳ್ಳೇಬೇಕು. ಯಾವ ಟೈಮಿಗೆ ಹೇಳಿರ್ತಾರೆ, ಯಾವಾಗ ಹೇಳಿರ್ತಾರೆ ಅನ್ನೋದನ್ನ ತಿಳ್ಕೊಂಡು ನೀವು ಟ್ಯಾಬ್ಲೆಟ್ಸ್ ನ ತಗೊಂಡ್ರೆ ಒಳ್ಳೇದು. ನೆಕ್ಸ್ಟ್ ನೀವು ಹಣ್ಣು, ತರಕಾರಿ, ಗ್ರೀನ್ ವೆಜಿಟೇಬಲ್ಸ್, ಸೊಪ್ಪು, ಮೊಟ್ಟೆ, ಕಾಳುಗಳು ಇಂಥದ್ದನ್ನೆಲ್ಲ ಜಾಸ್ತಿ ತಗೊಳ್ಳಿ. ಇದನ್ನೆಲ್ಲ ತಗೊಳ್ಳೋದ್ರಿಂದ ನಿಮ್ಗೆ ಬಾಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ನಿಮ್ಗೆ ಬ್ರೌನ್ ಡಿಸ್ಚಾರ್ಜ್ ಆಗ್ತಿರುತ್ತಲ್ಲ, ಆಗ ಸುಸ್ತಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು ಎಲ್ಲ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಮತ್ತೊಂದು ಬ್ರೌನ್ ಡಿಸ್ಚಾರ್ಜ್ ಆಗಿ ನಿಮಗೆ ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳಿದಾಗ ಹೊಕ್ಲಿನ ಮೇಲೆ ಸ್ವಲ್ಪ ಹರಳೆಣ್ಣೆನ ಬೆಚ್ಚಗೆ ಮಾಡಿ ಹಾಕೊಳ್ಳಿ. ಮಜ್ಜಿಗೆ ಆಗಿರ್ಬೋದು, ನಿಂಬೆಹಣ್ಣಿನ ಜ್ಯೂಸ್ ಆಗಿರ್ಬೋದು, ಇದನ್ನೆಲ್ಲ ತಗೊಳ್ಳಿ, ಸರಿ ಹೋಗುತ್ತೆ. ನೆತ್ತಿಗೆ ಹರಳೆಣ್ಣೆ ಹಚ್ಕೊಳ್ಳಿ, ಹೀಟ್ ಕಮ್ಮಿ ಆಗುತ್ತೆ. ಬ್ರೌನ್ ಡಿಸ್ಚಾರ್ಜ್ ಆಗುವಾಗ ಆಗಿರುವಂತ ಹೊಟ್ಟೆ ನೋವು ಇರ್ಬೋದು, ಅದೆಲ್ಲ ಸಂಪೂರ್ಣವಾಗಿ ಕ್ಯೂರ್ ಆಗುತ್ತೆ. ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಇದೆಲ್ಲ ಸ್ಪಾಟಿಂಗ್ ಅಷ್ಟೇ, ಇದು ಎಲ್ಲರಿಗೂ ಆಗುತ್ತೆ, ಇದು ಕೂಡ ನಾರ್ಮಲ್ಲೇ. ಡಾಕ್ಟರ್ಸ್ ಹೋಗಿ ಕೇಳಿದ್ರೆ ಅವರು ಕೂಡ ಹೇಳ್ತಾರೆ ಇದೇನಂತ ತೊಂದರೆ ಏನಲ್ಲ ಅಂತ ಹೇಳಿ. ಸೊ ಈಗ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಬ್ರೌನ್ ಡಿಸ್ಚಾರ್ಜ್ ಯಾಕಾಗುತ್ತೆ ಅಂತ ಹೇಳಿ. ಹಾರ್ಮೋನ್ ವೇರಿಯೇಷನ್ ಇಂದ ಓಲ್ಡ್ ಬ್ಲಡ್ ಸ್ಟಾಕ್ ಆಗಿರೋದ್ರಿಂದ ಮತ್ತೆ ಜಾಸ್ತಿ ಪ್ರೊಡಕ್ಷನ್ ಆಗೋದ್ರಿಂದ ಈ ತರದೆಲ್ಲ ಆಗುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಏನೂ ಇಲ್ಲ. ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಬ್ರೌನ್ ಡಿಸ್ಚಾರ್ಜ್ ಇರೋದು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಬ್ರೌನ್ ಡಿಸ್ಚಾರ್ಜ್ ಇರೋದು ರೆಡ್ ಕಲರ್ ಆಗಿ ತುಂಬ ಹೋಗ್ತಿದೆ ಅಂತ ಹೇಳಿದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅದನ್ನು ಹೊರತುಪಡಿಸಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.